ತಮಿಳುನಾಡಿನಲ್ಲಿ ಟಿವಿಕೆ ಕಾಂಗ್ರೆಸ್ ದೋಸ್ತಿ ಫಿಕ್ಸ್ ಆಗುತ್ತಾ? ದೋಸ್ತಿ ಎಲ್ಲ ಓಕೆ, ಷರತ್ತು ಅನ್ವಯ ಎಂದ ಕೈಪಡೆ. ತಮಿಳುನಾಡಿನಲ್ಲಿ ಟಿವಿಕೆ ಕಾಂಗ್ರೆಸ್ ದೋಸ್ತಿ ಎಲ್ಲ ಓಕೆ, ಬಟ್ ಷರತ್ತು ಇಲ್ಲಿ ಅನ್ವಯ ಆಗುತ್ತೆ ಅಂತ ಹೇಳ್ತಾರೆ. 5 ಶಾಸಕರ ಬಲವಿರೋ ಕಾಂಗ್ರೆಸ್ನಿಂದ 2 ಷರತ್ತು. ನಮಗೆ 2 ಮಂತ್ರಿಗಿರಿ ಬೇಕು ಎಂದಿರೋ ಕಾಂಗ್ರೆಸ್. 2 ಸಚಿವ ಸ್ಥಾನದ ಜೊತೆಗೆ ನಿಗಮ ಮಂಡಳಿಯೂ ಕೂಡ ಬೇಕು. ವಿಜಯ್ ಪಕ್ಷದ ಮುಂದೆ 2 ಷರತ್ತುಗಳನ್ನಿಟ್ಟ ಕಾಂಗ್ರೆಸ್. ತಮಿಳುನಾಡಲ್ಲಿ 2 ಶಾಸಕರನ್ನ ಹೊಂದಿದೆ ಸಿಪಿಐ. 1 ಮಂತ್ರಿಗಿರಿಗೆ ಬೇಡಿಕೆ ಇಟ್ಟಿರೋ ಸಿಪಿಐ. ನಾವಾಗಲೇ ಮಾತನಾಡ್ತಾ ಇದ್ವಿ, ದೋಸ್ತಿ ಫಿಕ್ಸ್ ಆಗುತ್ತೆ, ಬಟ್ ಅಲ್ಲಿ ಏನೇನೆಲ್ಲ ಷರತ್ತುಗಳಿದ್ದಾವೆ ಅವೆಲ್ಲವೂ ಕೂಡ ಅನ್ವಯ ಆಗಬೇಕು ಅಂತ ಹೇಳ್ತಾ ಇದೆ ಕಾಂಗ್ರೆಸ್. 2 ಷರತ್ತುಗಳು. ನಮಗೆ 2 ಮಂತ್ರಿಗಿರಿ ಬೇಕು ಎಂದಿರುವಂತ ಕಾಂಗ್ರೆಸ್. 2 ಸಚಿವ ಸ್ಥಾನದ ಜೊತೆಗೆ ನಿಗಮ ಮಂಡಳಿಯೂ ಸಹಿತ ಬೇಕು ಅಂತ ಹೇಳ್ತಾ ಇದೆ. ವಿಜಯ್ ಪಕ್ಷದ ಮುಂದೆ 2 ಷರತ್ತುಗಳನ್ನಿಟ್ಟ ಕಾಂಗ್ರೆಸ್. ಎಸ್, ಈಗ ವಿಜಯ್ಗೆ ಅನಿವಾರ್ಯತೆ ಇದೆ. ಒಂದ್ ಕಡೆ AIADMK ಜೊತೆ ಅಂತ ಅಲ್ಲಿ ಕೂಡ ಅಷ್ಟು ಸುಲಭದ ಮಾತಲ್ಲ. ಯಾಕಂದ್ರೆ ಈಗ ಕಾಂಗ್ರೆಸ್ನಲ್ಲಿ 5 ಸ್ಥಾನಗಳು ಇರುವಂಥದ್ದು. ಇನ್ನು ಅದ್ರ ಜೊತೆಗೆ PMKನ ಸಹಿತ ಅಲ್ಲಿ ರೆಡಿ ಇದೆ, ಸಿದ್ಧತೆಯನ್ನು ಅದು ಕೂಡ ರೆಡಿ ಆಗಿದೆ, ಅದು ಕೂಡ ಒಪ್ಪಿಗೆಯನ್ನು ಸೂಚಿಸೋದ್ರಲ್ಲಿದೆ. ಬಟ್ ಇಲ್ಲಿ ದೋಸ್ತಿ ಷರತ್ತು ಏನು? 5 ಶಾಸಕರ ಬಲ ಹೊಂದಿರುವಂಥ ಕಾಂಗ್ರೆಸ್ನಿಂದ 2 ಷರತ್ತು. ನಮಗೆ 2 ಮಂತ್ರಿಗಿರಿ ಬೇಕು, 2 ಸಚಿವ ಸ್ಥಾನದ ಜೊತೆಗೆ ನಿಗಮ ಮಂಡಳಿಯೂ ಕೂಡ ಬೇಕು. ತಮಿಳುನಾಡಲ್ಲಿ 2 ಶಾಸಕರನ್ನ ಹೊಂದಿದೆ CPI. ತಮಿಳುನಾಡಿನಲ್ಲಿ ಟಿವಿಕೆ ಕಾಂಗ್ರೆಸ್ 2 ಪಕ್ಷಗಳ ದೋಸ್ತಿ. ಎಸ್ ನೋಡಿ, ಷರತ್ತುಗಳನ್ನ ಬೇಡಿಕೆಗಳನ್ನ ಮುಂದಿಟ್ಕೊಂಡು ಇದೀಗ ಕಾಂಗ್ರೆಸ್ ದೋಸ್ತಿಗೆ ರೆಡಿ ಅಂತ ಹೇಳ್ತಾ ಇದೆ. ಹಾಗಾದ್ರೆ ದಳಪತಿ ವಿಜಯ್ ಏನ್ ನಿರ್ಧಾರವನ್ನ ತೆಗೆದುಕೊಳ್ತಾರೆ? ದಳಪತಿ ವಿಜಯ್ ಮೇಲೆ ಈಗ ಒಂದಿಷ್ಟು ನಿರ್ಣಯಗಳು ನಿಂತ್ಕೊಂಡಿರುವಂಥದ್ದು. ಬಟ್ ಇಲ್ಲಿ ಅನಿವಾರ್ಯತೆಯೂ ಇದೆ, ಎಲ್ಲವನ್ನು ಕೂಡ ಗಮನಿಸ್ಬೇಕಲ್ವಾ? ಅನಿವಾರ್ಯತೆ ಸಹಿತ ಇದೆ. ಈಗ DMK ಜೊತೆ ದಳಪತಿ ವಿಜಯ್ ಅಲ್ಲಿ ಏನು ದೋಸ್ತಿ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. AIADMK ಜೊತೆ ನಾವು ಮಾತನಾಡಿದ್ರೆ ಅಲ್ಲೂ ಕೂಡ ಸ್ವಲ್ಪ ಕಷ್ಟ ಇದೆ, ಅಲ್ಲೂ ಕೂಡ ಸಾಧ್ಯ ಆಗಲ್ಲ. ಬಟ್ ಇಲ್ಲಿ ಕಾಂಗ್ರೆಸ್ ಮತ್ತು PMK ಒಂದಿಷ್ಟು 2 ಪಕ್ಷಗಳು ಆಯ್ಕೆ ಇರುವಂಥದ್ದು. ಬಟ್ ಇಲ್ಲಿ ಆಯ್ಕೆ ಮಾಡ್ಕೊಳ್ಬೇಕು ಬೇಕು ಅಂತ ಅಂದ್ರೆ ಒಂದಿಷ್ಟು ಷರತ್ತುಗಳನ್ನ ಇಲ್ಲಿ ಅನ್ವಯ ಆಗ್ತಾ ಇದೆ. ಈ ಅನ್ವಯಗಳನ್ನ ನೋಡ್ಕೊಂಡ್ರೆ ದಳಪತಿ ವಿಜಯ್ ನಿರ್ಣಯ ಏನು? ಹಾಗಾದ್ರೆ ಇಲ್ಲಿ ಅತಂತ್ರ ಹೋಗ್ಬಿಟ್ಟಿದೆ. 108 ಸ್ಥಾನಗಳನ್ನ ಪಡೆದುಕೊಂಡಿರುವಂತಹ TVKಗೆ. ಸೊ ಹಾಗಾಗಿ ಒಂದಿಷ್ಟು ದಳಪತಿ ವಿಜಯ್ ಮುಂದೆ ಸವಾಲುಗಳು, ಕಸರತ್ತುಗಳಿದಾವೆ. ಈ ಎಲ್ಲ ಕಸರತ್ತುಗಳ ನಡುವೆ ನಾಳೆನೇ ಇವರು CM ಶಪಥ ಮಾಡ್ತಾರಾ? ಇದು ಕೂಡ ಒಂದು ರೀತಿಯಾಗಿ ಅನುಮಾನ ಇದೆ. ಕಾದ್ ನೋಡ್ಬೇಕು.